ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಯೇ ದೈವ ಸರ್ವ ಕಾರ್ಯಾರ್ಥ ಸಿದ್ಧಯೇ ಆ ಅರರೆ ನಿಲ್ಲಯ ಮಹಿಮೆಯನು ಪಗಳಲವಲ್ಲ. ಅರರೆ ನಿನ್ನಯ ಮಹಿಮೆಯನು ಪಗಳಲವಲ್ಲ. ಧರಡಿಯನು ಬೊತ್ತಿರ್ದ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ತರೆಯೊಳ್ಳು ವಿಶೇಷ ಮದಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣು ಕರೆ ಕಂಕಣೋ ಸರ್ವಾಂಗೆ ಹರಿಚಂದನಂ ಸುಲಲಿತೆ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಬಂದನು ದೇವರ ದೇವಾ ತಯ್ಯತ್ತ ತಾಧಿಂ ತಯ್ಯತ್ತ ತಾಧಿಂ ಬಂದನು ದೇವರ ದೇವಾ ಬಂದನು ದೇವರ ದೇವಾ ದೇವರ ದೇವಾ ಬೆಂಬೇಡದೆ ಭಕ್ತರ ಕಾವ ಬೆಂಬೇಡದೆ ಭಕ್ತರ ಕಾವ ಚಂದ್ರ ಕೋಟಿ ಪ್ರಕಾಶ ಚಂದ್ರ ಕೋಟಿ ಪ್ರಕಾಶ ಚಾರೋತರ ವಿಲಾಸ ಚಾರೋತರ ವಿಲಾಸ ಇಂದ್ರ ನಂದನನ ಭಾವ ಗುಣ ಸಂಜೀವ ಇಂದ್ರ ನಂದನನ ಭಾವ ಕರುಣ ಸಂಜೀವ ಕರುಣ ಸಂಜೀವ
ಅಲ್ಲ, ಸಮಸ್ತ ಯದುಕುಲದ ಅಗ್ರಗಣಿ ಎಂದು ಪರಿಗಣಿಸಲ್ಪಡುವಂತಹ ಉಗ್ರಸೇನರಲ್ಲಿ ಆ ಮಣಿ ಇದ್ದರೆ ಎಲ್ಲರಿಗೂ ಒಳಿತಾಗುವುದಿಲ್ಲ. ಆ ಕಾರಣಕ್ಕಾಗಿ ನಾನು ಕೇಳಿದ್ದು ಹೌದು. ವಲ್ಲೆ ಎಂದಂತಹ ಸತ್ರಾಜಿತ ಆತನ ತಮ್ಮನಾದಂತಹ ಪ್ರಸೇನನ ಬಳಿ ಆ ಮಣಿಯನ್ನು ಕೊಟ್ಟನಂತೆ. ಪ್ರಸೇನ ಅದನ್ನು ಧರಿಸಿ ಕಾಡಿಗೆ ಹೋದನಂತೆ. ಹೋದಂತಹ ಪ್ರಸೇನ ಮರಳಲಿಲ್ಲ. ಎಲ್ಲಿ ಹೋಯಿತು ಮಣಿ, ಎಲ್ಲಿ ಹೋದ ಪ್ರಸೇನ ಎನ್ನುವ ಗುಸುಗುಸು ಸುದ್ದಿಗಳು ಗಾಳಿ ಸುದ್ದಿಗೆಯನ್ನು ಈ ಕಾಲದಲ್ಲಿ ಕಡಿಮೆ. ಆ ಮಾತುಗಳೆಲ್ಲ ನನ್ನಣ್ಣನಾದಂತಹ ಬಲರಾಮನ ಕಿವಿಗೆ ಮುಟ್ಟಿ ಆತನೂ ನನ್ನ ಮೇಲೆ ಸಂಶಯ ಪಡುವಂತಾಯಿತು. ಅದರಿಂದ ಏನೋ ಅಪಚಾರ ಆಗಿದೆ, ಮಣಿಯಲ್ಲಿ ಹೋಯಿತು, ಪ್ರಸೇನ ಎಲ್ಲಿ ಹೋದ ಎಂಬುದಾಗಿ ಅಣ್ಣನಿಗೆ ಸಮಾಧಾನವನ್ನು ಮಾಡಿ ಆತನಿಗೆ ವಂದಿಸಿ ಆ ಮಣಿಯನ್ನು ಪ್ರಸೇನವನ್ನು ಹುಡುಕಲು ನಾನೀಗ ಸಿದ್ಧನಾಗಿ ನಿಂತವನು. ನನ್ನ ಜೊತೆಯಲ್ಲಿ ಯಾದವ ವೀರರಾದಂತಹ ಕೃತವರ್ಮ, ಸಾತ್ಯಕಿ ಇನ್ನಿತರರೂ ಇದ್ದಾರೆ. ಆ ಎಲ್ಲರನ್ನ ಕೂಡಿಕೊಂಡು ಪ್ರಸೇನ ವನಾಭಿಮುಖವಾಗಿ ನಡೆದಲ್ಲ, ಆ ಕಡೆಗೆ ನಾನು ಹೋಗ್ತೇನೆ. ತುರಗ ಪಾದದ ಚಿಹ್ನೆಯರ ಸುತ್ತೈದಿದನೊಂದು ಸರಸಿ ಎಳೆಯೊಳು ರಕ್ತ ಸುರಿದಿವುದ ಕಂಡು, ಸರಸಿ ಎಳೆಯೊಳು ರಕ್ತ ಸುರಿದಿವುದ ಕಂಡು. ಏರಿ ಹೋಯಿತಂತ ಆ ಕುದುರೆ ಅದರ ಪುರಪುಟದ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಾ ಈ ಸರಸಿ ಎಡೆಗೆ ಬಂದು ನಿಂತಿದ್ದೇನೆ. ಇಲ್ಲಿ ಬಂದು ನೋಡಿದರೆ ಆಹಾ, ಆ ಕುದುರೆಯು ರಕ್ತಸಿಕ್ತವಾಗಿ ಬಿದ್ದಿದೆ. ಓಹೋ, ಅಲ್ಲಿಯೇ ಮುಂದುಗಡೆ ಪ್ರಸೇನ ಆಘಾತಕ್ಕೊಳಗಾಗಿ ಬಿದ್ದಿದ್ದಾನೆ. ಆಹಾ, ಏನಾಗಿರ್ಬಹುದು? ಓಹೋ, ಇನ್ನೂ ಸ್ವಲ್ಪ ಹತ್ತಿರ ಹೋಗಿ ಪರೀಕ್ಷಿಸ್ತೇನೆ. ಓ ಪ್ರಸೇನನ ಮೇಲೆ ಬಹುಶಃ ಮೃಗರಾಜನಾದಂತಹ ಸಿಂಹದ ಆಘಾತವಾಗಿದೆ. ಗಾಯಗೊಂಡ ಆತ ಅಲ್ಲಿಯೇ ಹಸುವನ್ನು ನೀಗಿದ್ದಾನೆ. ಹಾಗಾದ್ರೆ ಆ ಮಣಿ ಇಲ್ಲಿ ಏನಿದ್ರ ಅರ್ಥ? ಓಹೋ, ಸಿಂಹ ಹಾಗಿದ್ರೆ ಆ ಮಣಿಯನ್ನು ತೆಗೆದುಕೊಂಡು ಹೋಗಿರ್ಬೇಕು. ಅದಂತೂ ಇಲ್ಲವಲ್ಲ. ಆ ಸಿಂಹದ ಪಾದದ ಹೆಜ್ಜೆಯನ್ನ ಅನುಸರಿಸುತ್ತಾ ಸ್ವಲ್ಪ ಮುಂದೆ ಹೋಗ್ತೇನೆ. ಕನಪದ ಚಿಹ್ನೆಯ ಪಿಡಿದು ಯದು ವಲ್ಲಭನುವನ ವೀಧಿಯ, ಪಿಡಿದು ಯದು ವಲ್ಲಭನುವನ ವೀಧಿಯ. ಮೆಲ್ಲನರಸುತ ಪೋಗಲು, ಮೆಲ್ಲನರಸುತ ಪೋಗಲು, ಮುಂದೆ ಮುಂದಲ್ಲಿ ಗುಯೆಯೊಂದೆಸೆಯಲು. ಹೆಜ್ಜೆಗತಿಯನ್ನ ಅನುಸರಿಸಿ ಮುಂದೆ ಬಂದೆ. ಕಾಡಿನ ಮಧ್ಯಕ್ಕೆ ಬಂದು ಬಿಟ್ಟಿದ್ದೇನೆ. ಆಹಾ, ಆ ಕೇಸರಿ ಕೂಡ ಹೆಣವಾಗಿ ಬಿದ್ದಿದೆ. ಸಮಂತಕ ಮಣಿಯ ಸುಳಿವೂ ಇಲ್ಲಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಓಹೋ, ಇನ್ನೊಂದು ಪ್ರಾಣಿಯ ನಖದ ಗುರುತು, ಹೆಜ್ಜೆ ಗುರುತು ಎಲ್ಲವೂ ಕಾಣಿಸ್ತಾ ಇದೆ. ಇದು ಬಲ್ಲೂಕವೇ ಇರಬೇಕು, ಕಾಡಿನ ಕರಡಿ. ಹಾಗಿದ್ರೆ ಶಮಂತಕ ಮಣಿ ಕರಡಿಯ ಪಾಲಾಗಿದೆ. ಹಾಗಾದ್ರೆ ಕರಡಿಯ ಜಾಡನ್ನು ಅನುಸರಿಸ್ತಾ ಇನ್ನೂ ಸ್ವಲ್ಪ ಮುಂದೆ ಹೋಗ್ತದಂತೆ. ಓಹೋ, ಈ ಹೆಜ್ಜೆಯ ಜಾಡು ನನ್ನನ್ನ ಒಂದು ಗುಹೆಯ ಮುಂಭಾಗಕ್ಕೆ ತಂದು ನಿಲ್ಲಿಸಿದೆ. ಸಾಮಾನ್ಯವಾಗಿ ಯಾವ ಗುಹೆಯ ಆದರೂ ಕಗ್ಗತ್ತಲಲ್ಲಿ ತುಂಬಿರುತ್ತದಲ್ಲ, ಆದರೆ ಈ ಗುಹೆಯಿಂದ ಯಾವುದೋ ಪ್ರಖರವಾದಂತಹ ಒಂದು ಬೆಳಕು ಬರ್ತಾ ಇದೆ. ಹಾಗಿದ್ರೆ ಇದು ಆ ಬಲ್ಲೂಕನ ತಾಣವೂ ಹೌದು,
ಶಮಂತಕ ಮಣಿಯು ಇಲ್ಲೇ ಇರಬಹುದು ಏನು? ನನ್ನ ನನ್ನ ಸಹವರ್ತಿಗಳಾಗಿ ಬಂದಂತಹ ಯಾದವ ವೀರನನ್ನ ಇಲ್ಲೇ ದ್ವಾರದಲ್ಲಿ ನೀವು ಕಾಯುತ್ತೀರಿ. ಒಳಗಡೆ ಏನಿದೆ ಹೇಗಿದೆ ಎನ್ನುವುದನ್ನು ತಿಳಿದು ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಈಗ ಗುಹೆಯ ಒಳಭಾಗಕ್ಕೆ ಪ್ರವೇಶಿಸ್ತೇನೆ. ಓಹೋ, ಒಳಭಾಗಕ್ಕೆ ನಾವು ಬಂದಿದ್ದೇನೆ. ಇಲ್ಲಿ ಹಾ ಇನ್ನೊಬ್ಬಳು ತೊಟ್ಟಿಲನ್ನು ತೂಗುವ ಹಾಗಿದೆಯಲ್ಲ, ಈಕೆ ಗಿರಿಗೆ ಮೇವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ಗಿರಿಜೆ ರಮೆ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಆ ಗುಹೆಯಲ್ಲಿರುವಾಗೆ ಗಿರಿಜೆಯೋ ವಾಣಿಯೋ ಶಾರದೆಯೋ ಯಾರಾಗಿರಬಹುದು ಅನುಪಮ ಸೌಂದರ್ಯವತಿ ಈ ಕಾಡಿನ ಮಧ್ಯದಲ್ಲಿ ಗುಹೆಯ ಅಂಧಕಾರದಲ್ಲಿ ಆ ಶಮಂತಕ ಮಣಿಯ ಸನಿಹದಲ್ಲಿ ಇದ್ದಾಳಲ್ಲ. ಆಹಾ, ಇಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸುವಾಗ ಇಲ್ಲಿ ಆ ತೊಟ್ಟಿಲಲ್ಲೊಂದು ಬಾಲರತ್ನ ಕಾಣಿಸ್ತಾ ಇದೆ. ಆ ತೊಟ್ಟಿಲನ್ನು ತೂಗುವಂತಹ ಒಬ್ಬಳು ಕನ್ಯಾರತ್ನ, ಮತ್ತೆ ಆ ತೊಟ್ಟಿಲಿನ ಹಗ್ಗಕ್ಕೆ ಬಿಗಿಯಾಗಿ ಕಟ್ಟಿದಂತಹ ಶಮಂತಕ ರತ್ನ. ಈ ಮೂರು ರತ್ನಗಳ ಸಂಗಮ ಹೇಗಾಗಿರ್ಬೋದು, ಯಾಕಾಗಿರ್ಬೋದು? ಇವೆಲ್ಲವನ್ನು ನಿಯಂತ್ರಿಸುವಂತಹ ಇನ್ಯಾರೋ ಒಬ್ಬರು, ಬಹುಶಃ ಇಲ್ಲಿನ ಯಜಮಾನರು ಇಲ್ಲೇ ಎಲ್ಲೋ ಇರಬೇಕು ಏನು. ಮುಂದೇನಾಗ್ತದೆ ಎನ್ನುವುದನ್ನ ಈ ಶಿಲೆಯ ಮರೆಯಲ್ಲಿ ನಿಂತು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇನಂತೆ. ಆಮೇಲೆ ನಿರ್ಧರಿಸ್ತೇನೆ.
ಶ್ರೀಮಂತಕ ರತ್ನವನ್ನು ತೊಟ್ಟಿಲಿಗಟ್ಟಿ ಜೋಗುಳ ಹಾಡುತ್ತೇನೆ. ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ 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 ತಂದೆಯಾಗಿಹ ಜಾಂಬವಂತ ಕೇಸರಿಯ ತಂದೆಯಾಗಿಹ ಜಾಂಬವಂತ ಕೇಸರಿಯ ಕೊಂದು ತಂದಿಹನು ಶಮಂತಕ ಮಣಿಯ ಕೊಂದು ತಂದಿಯನು ಶಮಂತಕ ಮಣಿಯ ಚಂದದೋಳ್ ಇದ ನಿನ್ನ ತೊಟ್ಟಿಲ ಬಳಿಯ ಚಂದದೋಳ್ ಇದ ನಿನ್ನ ತೊಟ್ಟಿಲ ಬಳಿಯ ಬಂದಿಸಿಹನು ನೋಡು ಭಾಗ್ಯಾಂಬೋ ನಿಧಿಯ ಬಂದಿಸಿಹನು ನೋಡು ಭಾಗ್ಯಾಂಬೋ ನಿಧಿಯ ಜೋ 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 ಆಹಾ, ಎಲ್ಲ ಚಿತ್ರಗಳು ಕಣ್ಣು ಮುಂದೆ ಬಂದಿದೆ ಈಗ. ಸದ್ಗುಣ ಧೀರ ಗಂಭೀರ ಪ್ರವೀರ, ಇದು ತೊಟ್ಟಿಲಲ್ಲಿರುವ ಮಗು. ತಂದೆಯಾಗಿ ಜಾಂಬವ, ಓಹೋ, ಈತನೇ ಈ ಮನೆಯ ಯಜಮಾನನಿರಬೇಕು. ಆಹಾರವನ್ನು ತರಲಿಕ್ಕೆ ಹೊರಗೆ ಹೋಗಿದ್ದಾನೆ. ಹಾಗಾದ್ರೆ ಆತನನ್ನ ವಿಚಾರಿಸುವ ಪರಿ, ಇಲ್ಲಿಗೆ ಕರೆತರುವ ಪರಿ. ಆಹಾ, ಹೀಗೆ ಮಾಡ್ತೇನೆ. ಕೈಯಲ್ಲಿರುವ ಪಾಂಚಜನ್ಯವನ್ನ ಊದಿ ಬಿಡ್ತೇನೆ. ಬಂದು ಪರಿಗೆದುದ ಕಾರಣಗಳದೇನೇನು ಯಾರು ಯಾರು ನೀನು? ಹಾ, ಯಾಕೆ ಬಂದೆ? ಓಹೋ, ಈ ಗುಹೆಯಿಂದ ಪ್ರವೇಶಿಸಿದ್ದಿ. ನೀವು ಎಲ್ಲಿಂದ ಬಂದೆ? ಯಾಕೆ ಬಂದೆ? ಹೇಳು, ಹೆಸರು ಹೇಳು. ಎಲ್ಲಿಂದ ಬಂದೆ? ಅಯ್ಯ, ವಸುದೇವನಾತ್ಮ ಭವನೋ ವಸುದೇವನಾತ್ಮ ಭವನೋ ದ್ವಾರಕೆಯೊಳ್ ವಸತಿಯಂ ಗೈದಿರ್ಪೆನೋ ದ್ವಾರಕೆಯೊಳ್ ವಸತಿಯಂ ಗೈದಿರ್ಪೆನೋ ಬೆಸರು ಕೇಳೆನ್ನ ಜಗದಿ ಬೆಸರು ಕೇಳೆನ್ನ ಜಗದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತದಿ
ಪ್ರಖ್ಯಾತದಿ. ಇದು ನಿನ್ನ ಗುಹೆ, ನೀನು ಕಟ್ಟಿದ್ದು. ಇರ್ಲಿಕ್ಕಿಲ್ಲ. ನಾನು ಇಲ್ಲಿಗೆ ಬಂದಿದ್ದೇನೆ. ಆ ಕುರಿತಾಗಿ ನಿನ್ನ ಪ್ರಶ್ನೆ. ಇಲ್ಲಿಯವನಂತೂ ಅಲ್ಲ ನಾನು. ಹುಟ್ಟಿದ್ದು ಮಧುರೆಯಲ್ಲಿ, ನಂತರ ಬೆಳೆದದ್ದು ನಂದಗೋಕುಲದಲ್ಲಿ, ಈಗ ಇರುವುದು ದ್ವಾರಕೆಯಲ್ಲಿ. ನನ್ನ ತಂದೆ ವಸುದೇವ ಈ ಜಗತ್ತೆಲ್ಲ ನನ್ನನ್ನು ಭಾವುಕವಾಗಿಯೋ ಅಥವಾ ಭಕ್ತನಾಗಿಯೋ ದೇವ ಎಂದದ್ದುಂಟು, ದೇವರ ದೇವ ಎಂದದ್ದುಂಟು. ಕರೆದ ಹೆಸರು ಕೃಷ್ಣ ಅಂತ. ಇದು ನನ್ನ ಪರಿಚಯ. ಯಾಕೆ ಬಂದು ನಾನು ಇಲ್ಲಿಗೆ? ಸತ್ರಾಜಿತನೆನ್ನುವ ಆತನ ಶಮಂತಕಮಣಿಯ ಜಾಡನ್ನು ಅನುಸರಿಸುತ್ತಾ ಸರಸಿಯೆಡೆಗೆ, ಕಾಡಿನಲ್ಲಿರುವ ಸರಸಿಯೆಡೆಗೆ ಹೋದೆ. ಅಲ್ಲಿಂದ ಮುಂದೆ ಒಂದು ಸಿಂಹ ಬಿದ್ದಿರುವುದು ಕಾಣಿಸಿತು. ಸಕನಾದ ಪ್ರಸೇನ ಕುತ್ತಿಗೆಯಲ್ಲಿದ್ದಂತ ಆ ಮಣಿಯನ್ನ ಆ ಕೇಸರಿ ಕೊಂದಿತ್ತು ಎಂದು ಕಾಣಿಸುತ್ತದೆ. ಅಲ್ಲಿಂದ ಮುಂದೆ ಹಾಗೆ ಮುಂದುವರಿದಾಗ ಮಣಿಯಂತೂ ಸಿಗಲಿಲ್ಲ. ಹೆಜ್ಜೆಯ ಗುರುತು ಈ ಗುಹೆಯ ತನಕ ನನ್ನನ್ನು ಮಾರ್ಗದರ್ಶಿಸಿತು. ಅದನ್ನು, ಆ ಮಣಿಯನ್ನು ತಂದ ಬಲ್ಲೂಕ ನೀನೇ ಇರಬೇಕು ಎನ್ನುವ ಅನುಮಾನದಿಂದ ಇಲ್ಲಿವರೆಗೆ ಬಂದೆನು. ನಾನು ಶಮಂತಕದ ಮಣಿಯಲ್ಲು ತಂದಿಯೇ, ಶಮಂತಕದ ಮಣಿಯಲ್ಲು ತಂದಿಯೇ, ಶಮಂತಕದ ಮಣಿಯಲ್ಲು ತಂದಿಯೇ ನೋಡೆಲೋ. ಕಟ್ಟಿಕೊಂಡು ಮೆರೆಯುತ್ತಿದ್ದಂತಹ ಸಿಂಹವನ್ನು ಮಣಿಯನ್ನು ಕಚ್ಚಿಕೊಂಡು ಕಂಡೆ. ಓಹೋ, ನೀವು ಹೇಳಿದ್ದು ಸಹಜ. ಸಿಂಹದ ಬಾಯಲ್ಲಿ ಆ ಮಣಿ ಇತ್ತು. ಆ ಸಿಂಹವನ್ನು ಪೂಜಾರ್ಹವಾದಂತಹ ಮಣಿಯಾಗಿ ಕಾಣುತ್ತಿದೆ. ಹಾಗೆ ಕಚ್ಚಬಾರದು. ನನ್ನ ಮೇಲೆ ಏರಿದಂತಹ ಸಿಂಹವನ್ನು ಅಲ್ಲೇ ಬಡಿದು ಕೊಂದು ನನ್ನ ಬಲದಲ್ಲಿ ಸಂಪಾದಿಸಿದಂತಹ ಮಣಿ ಕದ್ದಲು ಹೇಳ್ತಿರೋ ಕಳ್ಳ. ಓಹೋ, ಈಗ ಬರೇ ಕದ್ದ ಅಪರಾಧ ಮಾತ್ರ ಅಲ್ಲ, ಕೊಂದ ಅಪರಾಧವೂ ಸೇರ್ತು ಹಾಗೆ. ಓಹೋ, ವಿಚಾರಣೆ ಮಾಡ್ಲಿಕ್ಕ ಆ ಮಣಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದವನ್ನ. ಯಾಕೆ? ಈ ಮಣಿ ಸೇರಬೇಕಾದದ್ದು ಪ್ರಸೇನೆಂಬ ನನ್ನ ಸಖನಿಗೆ ಅಲ್ವೇ? ಆ ಮಣಿಯನ್ನ ಒಳ್ಳೆಯ ಮಾತಿನಲ್ಲಿ ನೀನು ಕೊಡಬೇಕು. ಇಲ್ಲದೆ ಇದ್ರೆ ವೀಟದಿಂದಲೇ ಛಲವರು ಕೊಡು ಎನ್ನೊಳೈತ ಬೇಡೈ ಛಲವರು ಹೋಗಿ ಅಂದರೆ ಗೈಯಲು ಪೋಪೆನಿ ಬೀರಸುತ ನೆಡುಗೆಗಳು. ಒಳ್ಳೆಯ ಮಾತಿನಲ್ಲಿ ಆ ಮಣಿಯನ್ನ ನೀನು ಕೊಟ್ಟರಾಯಿತು. ಇಲ್ಲದಿದ್ದರೆ ಬಡ ಮೃಗವೇ, ಕಾಡಿನ ಪ್ರಾಣಿಯೇ ನಿನ್ನನ್ನ ಕೊಂದು ಯಮಪುರಿಗೆ ಅಟ್ಟಿ ಆ ಮಣಿಯನ್ನ ಸೆಳೆದುಕೊಂಡು ಹೋಗ್ತೇನೆ. ಬರೀ ಮೃಗ ಇನ್ನೇನು? ಕುಲತಿರಿಯ ಪ್ರಾಣಿಯೋ ಜನಿಸಿಯ ಬಲ್ಲ
ಎಂದರಿತೆ ಕುಲ್ಲ ನೆಡಿರೆಯ ಪ್ರಾಣಿಯು ಜನಿಸಿಯ ಬಲ್ಲುಗ ಎಂದರಿತೆ ಕೊಡು ಕೊಡು ಮಣಿ ಕೊಡು. ಈ ವೇಷವನ್ನ ಕಂಡು ನೀನು ಹಾಗೆ ಹೇಳಿದೆ ಅಲ್ವಾ? ಓಹೋ, ಇದು ವೇಷವೇ ಇದು? ಕಾಣುವವರ ಕಣ್ಣಿಗೆ ನಾನು ಬಲ್ಲೂಕ ಹೌದು, ಆದ್ರೆ ಏನು ಹಾ, ನನ್ನ ಘನತೆ ಏನು ಹ್ಮ್. ನಿನ್ನಂಥವರಿಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಏನು ಅಂತ ಸಾಧನೆ ಮಾಡಿದ್ಯೋ ನೀನು? ಮಗು, ಹಾ, ಕರಡಿಂತ ಕರೆದಿಯಲ್ಲ ತಪ್ಪಲ್ಲ, ಕಾಣಿಗೆ ಹಾಗೆ ಕಾಡ್ತಾ ಇದ್ದೇನೆ. ಆದರೆ ನಾನು ಬಡ ಮಲ್ಲೂಕ, ಮಾಂಸದಾಸಕೋ ರಕ್ತದಾಸಕೋ ಪ್ರಾಣಿಗಳನ್ನು ಹಿಡಿದು ಹಿಡಿಸುವಂತಹ ಬಲ ಮಲ್ಲೂಕ ಅಂತ ಬೇಡ ಅಲ್ವೇ? ನಾನು ಬೇರೆ. ಹೌದು, ಏನಂತ ಸಾಧನೆ? ಪರಮೇಷ್ಠಿ ಕಳಿಕೆಯುಳ್ ಅಲ್ಲುದಿಸಿಯೇ ಕೇಳೋ ಪರಮೇಷ್ಠಿಯ ಕಳ್ಳಿಗೆ ಅಲ್ಲುದಿಸಿಯೇ ಕೇಳು ಅಲ್ಲ ಪರಮೇಷ್ಠಿಯ ಕಳ್ಳಿಗೆ ಅಲ್ಲುದಿಸಿಯೇ ಕೇಳು ಹಾ, ಬ್ರಹ್ಮ ಹ್ಮ್. ಸಕಲ ಲೋಕದ ಪ್ರಾಣಿಗಳನ್ನು ಜೀವಜಂತುಗಳನ್ನು ಸೃಷ್ಟಿ ಮಾಡಿದಂತಹ ಮಹಾನ್ ಮನೆ, ಏನೋ ಒಂದು ವಿಶಿಷ್ಟವಾದಂತಹ ಒಂದು ಜನ್ಮ ಆಗಬೇಕು ಅಂತ ಹೇಳಿಕೊಂಡು ಬಾಯಿಯನ್ನು ಆಕಳಿಸಿದಾಗ ಅಲ್ಲಿಂದ ಹೊಟ್ಟಿ ಬಂದವ ನಾನು. ಓ, ಆಕಳಿಸಿದಾಗ ಹುಟ್ಟಿದವನು. ಅದೇ ನಿನ್ನಂಥವರು ಹಾಗೆ ಹೇಳುದು. ಬಹಳ ಆಲಸ್ಯದ ಹೊತ್ತಲ್ಲಿ ಹುಟ್ಟಿದವಾಗಿರ್ಬೇಕು. ಮನುಷ್ಯರ ಮಟ್ಟಿಗೆ ಬಾಯಿ ಆಕಳಿಸಿದ್ರೆ ಆಲಸ್ಯ ಅಂತಲೇ. ಇದು ಹಾಗಲ್ಲ, ವಿಶಿಷ್ಟವಾದಂತಹ ಒಂದು ಸೃಷ್ಟಿಗೋಸ್ಕರ ಬಾಯಿ ಆಕಳಿಸಿತು. ಅದು ಹಿಂದೆಯೂ ಬಾಯಿ ಆಕಳಿಸಲಿಲ್ಲವ, ಮತ್ತೆ ಆಕಳಿಸಲಿಲ್ಲ. ಹಾಗೆ ಆಕಳಿಸಿದಂತಹ ಸಂದರ್ಭದಲ್ಲಿ ಹುಟ್ಟಿದವನಿಗೆ ಜಂಭಾರಂಭದಿಂದ ಆರಂಭವಾದಂತಹ ನನಗೆ ಹಾ, ಜಾಂಬವ ಅಂತ ಹೆಸರಿಟ್ಟದವನೇ. ಓಹೋ, ಹಾಗೆ ನಾನು ಜಾಂಬವ ತಿಳಿತೇನಾ? ನೀನು ಜಾಂಬವ, ಬ್ರಹ್ಮನಿಂದ ಹುಟ್ಟಿದವನು. ಹೌದು. ಎಲ್ಲರೂ ಬ್ರಹ್ಮನಿಂದ ಹುಟ್ಟಿದವರು, ಅವನು ಸೃಷ್ಟಿಕರ್ತ. ಈ ನಿನ್ನ ವಿಶೇಷತೆ ಏನಂತ ಬೇಕಲ್ಲ, ಎಲ್ಲರೂ ಬ್ರಹ್ಮನಿಂದ ಹುಟ್ಟಿದವರೇ. ಜ್ಯೋತಿಯವರೇ, ನಮ್ಮ ಹೆಸರು ಹೇಳಿ ಸಾಕಾಗುದಿಲ್ಲ, ನಾವು ಯಾರು ಹೇಳಿ ಸಾಕಾಗುದಿಲ್ಲ. ನಮ್ಮ ಪ್ರಶಸ್ತಿ ಪತ್ರ ತೋರಿಸ್ಲಿಕ್ಕೆ ಇವನಿಗೆ ಏನೋ ಸಕ್ಕನೊಳು ಶಬರವಗೈಯುತ್ತ ಓರೆ ಜದಕನೊಳು ಜಪತವಗೈಯುತ್ತ ಮೇರುಮೈದರವ ಸಾರುತ್ತಲೊಂದೆಯ ಗೋವಿಂಜರಿ ವರನೆ ಗೊತ್ತೇನು ಸೂರ್ಯಮಂದ್ರ ನೋಡು. ಹಾ ಹಾ ಹಾ, ನನ್ನೊಟ್ಟಿಗೆ ಪಂಥಕ್ಕೆ ಬಂದದ್ದವ. ಹೌದಾ? ವಾರಿದ ಸಕನೋಳು ಪಂಥ ಕಪಟ ಬಗೆಯುತ್ತ ಮೇರು ಮಹೀಧರವ. ಓ, ದಿನಕ್ಕೊಂದು ಬಾರಿ ಅವ ಸುತ್ತು ಬರ್ತಾನೆ. ಅವ ಹೇಳಿದ್ದೇ ತಟ್ಟು. ಹಾ, 21 ಬಾರಿ ಆ ಬೆಟ್ಟಕ್ಕೆ ಸುತ್ತಿ ಬಂದವ ನಾವು. ಯಾರು? ನೀನು ಆ ಬೆಟ್ಟಕ್ಕೆ ಸುತ್ತು ಬಂದ. ಇದು ನಿನ್ನ ಈ ಸಾಧನೆ ಪ್ರಶಸ್ತಿ? ಒಂದನ್ನು ಹೇಳಿದೆ, ಯಾಕಂದ್ರೆ ನೋಡು ತುಂಬ ಪ್ರಶಸ್ತಿಗಳು ನನಗೆ ಹೌದಾ? ನಮ್ಮದು ಹೇಳಬೇಕು. ಅಲ್ಲ. ಆ ಪ್ರಶಸ್ತಿಯ ಬಗ್ಗೆ ನಿನಗೆ ಏನಾದರೂ ಅನುಮಾನ ಉಂಟೇನೋ? ಅಲ್ಲ, ನೀನೀಗ ಸುತ್ತಿದ ಪ್ರಶಸ್ತಿಯ ಬಗ್ಗೆ ಹೇಳಿದೆಯಲ್ಲ, ಹಾ, ನಾನೀಗ ಒಂದು ಎತ್ತಿನ ವಿಷಯ ಹೇಳು. ಅದೇನು? ಕೇಳು 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 ಕೇಳು. ಗಿರಿಬೆಟ್ಟಿನೊಳಗೆ ನಾನು
ಕಿರಿಬೆಟ್ಟಿನೊಳಗೆ ನಾನು ಕಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗಾಹಿರ್ಪೆನು ಗೋವರ್ಧನ ಗಿರಿಯನ್ನು ನೆಗಾಹಿರ್ಪೆನು ನೆಗಾಹಿರ್ಪೆನು ವರಮಹಾಮೇರು ಪರ್ವತ ಕಂಜೆ ನೀನಗಿಂತ ವರಮಹಾಮೇರು ಪರ್ವತ ಕಂಜೆ ನೀನಗಂಥ ನೀನಗಂಥ ಗಿರಿಯ ಕೀಳಲು ಸಾಧ್ಯವೇ ನೀನಗಂಥ ಗಿರಿಯ ಕೀಳಲು ಸಾಧ್ಯವೇ ವರಮಹಾಮೇರು ಪರ್ವತ ಕಂಜನೀನಗಂಥ ವರಮಹಾಮೇರು ಪರ್ವತ ಕಂಜನೀನಗಂಥ ಗಿರಿಯ ಕೀಳಲು ಸಾಧ್ಯವೇ ನೀನಗಂಥ ಗಿರಿಯ ಕೀಳಲು ಸಾಧ್ಯವೇ ಗಿರಿಬೇಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗಾಯಿರ್ಪೆನು ಆಹಾ, ನೀನು ಮೇರು ಪರ್ವತವನ್ನ ಸುತ್ತಿದ್ದು ಕಾಲಲ್ಲಿ ಸುಮ್ಮನೆ ನಡೆದದ್ದು. ನಾನು ಹಿಂದೊಂದು ಕಾಲದಲ್ಲಿ ನಂದಗೋಕುಲದಲ್ಲಿರುವಂತಹ ಸಮಯ ನನ್ನ ಬಾಲ್ಯದ ಕಾಲ. ಅಲ್ಲಿನ ಗೋಪಾಲಕರು ಯಾವಾಗಲೂ ಮಳೆ ಬರಬೇಕು, ದನಗಳಿಗೆ ಮೇವು ಸಿಗಬೇಕು ಎನ್ನುವ ಕಾರಣಕ್ಕೆ ಇಂದ್ರನನ್ನ ಪೂಜೆ ಮಾಡ್ತಾ ಇದ್ದರು. ನಾನು ಅವರಿಗೆಲ್ಲ ಬುದ್ಧಿ ಹೇಳಿ ಸರಿಯಾದ ದಾರಿಯನ್ನು ತೋರಿಸಿ ನಿಮ್ಮ ದನಗಳಿಗೆ ಮೇವನ್ನು ನೀಡುತ್ತಾ ಇರುವುದು, ನಿಮ್ಮನ್ನು ಆಶ್ರಯ ತಾಣವಾಗಿ ಪೊರೆಯುತ್ತಾ ಇರುವುದು ಇಂದ್ರದೇವನಲ್ಲ, ಆ ಗೋವರ್ಧನಗಿರಿ. ಅದನ್ನು ಪೂಜೆ ಮಾಡಿ ಅಂತ ಅವರಿಗೆ ಹೇಳಿದೆ. ನನ್ನ ಮಾತನ್ನ ಪಾಲಿಸಿದಂತಹ ಗೋಪಾಲಕರು ಆ ಸಲ ಗೋವರ್ಧನಗಿರಿಯ ಪೂಜೆಗೈದರು. ಇದರಿಂದ ಕುಪಿತನಾದಂತಹ ಇಂದ್ರ ಮುಸಲಧಾರೆಯನ್ನು ಸುರಿಸಿಬಿಟ್ಟ. ಇಡೀ ಊರನ್ನ ಮುಳುಗಿಸಿ ಬಿಡುವ ಎನ್ನುವ ಯೋಜನೆಯಲ್ಲಿ ನನ್ನನ್ನು ನಂಬಿದಂತಹ ಆ ಗೋಪಾಲಕರನ್ನ ಕಾಪಾಡುವ ಉದ್ದೇಶದಿಂದ ನಾನು ಏನು ಮಾಡಿದೆ ಗೊತ್ತಾ? ಇಲ್ಲಿ ನೋಡು, ಕಿರಿ ಬೆರಳು ಇಷ್ಟೇ, ಕಿರಿ ಬೆರಳಿನಿಂದ ಆ ಗೋವರ್ಧನಗಿರಿಯನ್ನ ಉದ್ಧಾರ ಮಾಡಿದೆ, ಎತ್ತಿ ಹಿಡಿದೆ. ಛತ್ರದಂತೆ ಮಳೆಯನ್ನ ತಡೆದು ಆ ಗೋಪಾಲಕರಿಗೆ ಯಾವ ಬಾಧೆಯೂ ಉಂಟಾಗದಂತೆ ಮಾಡಿದೆ.
ನಿನ್ನದು ಏನಾದ್ರು ಇದೆಯಾ? ಕಿರಿಬೇರು ಕಿರಿಬೇರು ಇಷ್ಟೇ ಇಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ. ಬಹಳ ಮೃದು, ಬೆಣ್ಣೆ ತಿಂದದ್ದು. ಬೆಟ್ಟವನ್ನು ಎತ್ತಿದ ಕಥೆಯನ್ನು ಹೇಳಿ ಒಂದು ಬೆಟ್ಟಿನಲ್ಲಿ ಒಂದು ಬೆಟ್ಟ. ನಾವೆಷ್ಟು ಬೆಟ್ಟವನ್ನು ಹೊತ್ತವರು ನೀನು ತಿಳಿದಿದ್ದೀನಿ. ಓಹೋ, ಕೇಳೋಣ ಕೇಳು. ಹಾ, ಸರಿಗ ಸೇತೋವನು ಶರದಿಗೆ 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 ಸೇತುವನೋ ಶರದಿ ವಂದನ 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 ಗೈಯುತ್ತಿರೆ ವಂದನ ಗೈಯುತ್ತಿರೆ ವಂದನ ಗೈಯುತ್ತಿರೆ ವಂದನ ಗೈಯುತ್ತಿರೆ ವಂದನ ಗೈಯುತ್ತಿರೆ ವರ ರಜತಾದ್ರಿಯನೋ ವರ ರಜತಾದ್ರಿಯನೋ ದರೆಯಿಂದ ನಗಯ 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 ವರ್ಗನು ಬಂದು ಎನ್ನಳು ಬಂದು ಎನ್ನಳು ಪರಮ ಸಖ್ಯವಗೈದನೋ ವರ್ಗನು ಬಂದು ಎನ್ನಳು ಪರಮ ಸಖ್ಯವಗೈದನೋ ಒಂದು ಬೆಟ್ಟವನ್ನು ದೊಡ್ಡ ಜನ ಅಂತ ಹೇಳ್ತಾನೆ. ಮತ್ತೆ ಹೌದನ? ಚೋಟುದ್ದ ಇದ್ದಿ ಆದ್ರೂ ಮಾಡಿದ್ದೇನೆ. ನೀನು ಹೇಳುವಂತ ಬಿಟ್ಟು ಹಾ ನಮ್ಮ ಮಟ್ಟಿಗೆ ಒಂದು ಮಣ್ಣಿನ ರಾಶಿ ಇರ್ಬೋದಷ್ಟೇ. ಹಾ 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 ಕೇಳಿದ್ದೆ ಹಿಮಾಲಯ ಅಂತ? ಹಾ, ಹಿಮಾಲಯ ಕೇಳಿದ್ದೆ. ಹಾ ಕೇಳಿದ್ದೇನೆ. ಪರ್ವತ, ಅಜ್ಜಿ ಹೇಳಿದ್ದಾರೆ ಮಹಾಪರ್ವತ. ಅದಕ್ಕೆಲ್ಲ ಪರ್ವತ ಅಂತ ಹೇಳಿದ್ರು. ನೀವು ಇರ್ತಿದ್ದು ಬಿಟ್ಟ ಅಲ್ವೋ? ಅಜ್ಜಿ ಹೇಳಿದ್ರು, ಈಗ ಅಜ್ಜ ಹೇಳ್ತಾ ಇದ್ದಂತೆ ಕೇಳ್ತಾ ಇದ್ದೇನೆ. ನಾನು ಅಜ್ಜನೇ. ನಿನ್ನ ಅಜ್ಜನ ಪ್ರಾಯಕ್ಕಿಂತಲೂ ಹೆಚ್ಚು ವಯಸ್ಸಾಗಿದೆ ನನಗೆ. ಹಾ ಹಾ ಏನೇ ಇರಲಿ, ಹಾ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರನ ಆದೇಶದಂತೆ ಸಮುದ್ರಕ್ಕೆ ಸೇತುವೆ ಹೇಗೆ ಕಟ್ಟಿದಂತೆ ಓ ಓ ಓ ಕೇಳಿದ್ವಿ ಏನೋ ತಿಳಿದಿಲ್ಲ. ಹಾ ಸೇತುವೆ, ಹಾ ಆ ಸೇವೆಯನ್ನು, ರಾಮನ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಸೇತು ಬಂದ. ಹಾ ಕೆಲವಡೆಗೆ ಹೋಗಿ ಕಲ್ಲು ಬಂಡೆಗಳು ಸಾಕಾಗದೆ ಹಾ ಪರ್ವತ ಎತ್ತಿ ತಂದವರು ನಾವು. ಓ ಒಮ್ಮೆ ಹಿಮಾಲಯಕ್ಕೆ ಹೋಗಿ ಹಾ ಒಂದು ಬೆಟ್ಟವನ್ನು ತಲೆಯಲ್ಲಿ ಇಟ್ಟುಕೊಂಡು ಹಾ ಇನ್ನೆರಡರ ಭುಜದಲ್ಲಿ, ಹಾ ಮುಂಗೈಯಲ್ಲಿ, ಹಾ. ಅಂಗೈಯಲ್ಲಿ, ತೊಡೆಯಲ್ಲಿ ಹಾ. ಒಂದನ್ನು ಉರುಳಿಸುತ್ತಾ ಒತ್ತೊಂದು ಬೆಟ್ಟಗಳನ್ನು ತಂದವ ಈ ಜಾಂಬವಂತ. 21 ಬೆಟ್ಟಗಳನ್ನ ತಂದ ಈ ಜಾಂಬ ಅಂತ ಹೇಳಿದ್ರು. ಹಾ ನೀನೊಬ್ಬನೇ ತಂದೆ. ಹೌದು. ಹಾ ನಾನು ಮಾತ್ರ ನನ್ನೊಟ್ಟಿದ್ದು ಮಗನಿದ್ರು, ಹಾ ಅವರು ತಂದಿದ್ದಾರೆ. ಅವರು ತಂದಿದ್ದಾರೆ. ಲೆಕ್ಕ ನೀನು ಹಾಗೆ. ಹೇಗೆ ಮತ್ತೆ? ಹಾಗೆ ಹಾ ನೀವು ಬೇಕಾದ್ರೆ ಹೋಗು, ಹಿಮಾಲಯಕ್ಕೆ ಹೋಗು. ಹಾ ಅಲ್ಲಿ ಬೆಳ್ಳಿ ಬೆಟ್ಟ ಅನ್ನೊಂದುಂಟು. ಹಾ ಕೇಳಿದ್ದೇನೆ, ಕೇಳಿ. ಅದು ಸುತ್ತ ಬೇರೆ ಬೆಟ್ಟಗಳೆಲ್ಲ ನಮ್ಮ ಸಮುದ್ರಕ್ಕೆ ಹಾಕಿದೆ. ಹಾ ಬೆಳ್ಳಿ ಬೆಟ್ಟದಲ್ಲಿರುವಂತಹ ಪರಮೇಶ್ವರ ಹಾ ಅದನ್ನು ಎತ್ತಲಿಕ್ಕೆ ಎಂದು ಹೋದಾಗ ಹೇಳಿದನು, ಜಾಂಬವಂತರೆ ಹ್ಮ್ ಇದೊಂದು ನನಗಾಗಿ ಬಿಟ್ಟು ಬಿಡಿ ಅಂತ ಹೇಳಿ ಹಾ ನಮ್ಮೊಡನೆ ಸಖ್ಯವನ್ನು ಬಯಸಿ ಬಂದವ. ಓ ರಾಮನ ಭಕ್ತ ನಾನು, ಹಾ ಈಶ್ವರನ ಸಖ ನಾನು, ಹಾ ಬ್ರಹ್ಮದೇವನ ಪುತ್ರ ನಾನು. ಇನ್ನೇನಾದ್ರು ಪ್ರಶಸ್ತಿ ತೋರಿಸ್ಬೇಕು ನಿಮಗೆ. ಓಹೋ, ನೀನು ರಾಮನ ಭಕ್ತ, ಈಶ್ವರನ ಸಖ. ಅಲ್ಲ, ರಾಮನ ಭಕ್ತ ನೀವಂತಾದ್ಮೇಲೆ
ಇಷ್ಟೆಲ್ಲ ಕಥೆಗಳನ್ನೆಲ್ಲ ಜೋಡಿಸಿದ್ಯಾ, ಒಂದೊಂದೇ ಹಾಳೆ ಈಗಷ್ಟೇ ಎಲ್ಲ ಹುಟ್ಟಿ ಬರ್ತಾ ಇದೆ. ನಾನು ಕೆಲವು ಕಥೆಗಳನ್ನ ನಿನಗೆ ಹೇಳ್ತೇನೆ. ನಿನಗೇನಾದ್ರೂ ಆ ಕಥೆಗೂ ನನಗೂ ಈಶ್ವರನಿಗೂ ಅಥವಾ ನೀನು ನೋಡಿದ ರಾಮನಿಗೂ ಏನಾದ್ರೂ ಸಂಬಂಧ ಕಾಣಿಸ್ತದೋ ಕಾಣಿಸುವುದಿಲ್ವೋ? ಬಹಳ ಹಿಂದೆ, ಈ ಯುಗದಲ್ಲ, ಹಿಂದಿನ ಯುಗದಲ್ಲಿ ಈ ಭೂತಾಯಿಗೆ ಒಂದು ಸಂಕಷ್ಟ ಬಂದಂತಹ ಒಂದು ಸಂದರ್ಭ ಇತ್ತು. ಹಿರಣ್ಯಾಕ್ಷನೆಂಬ ಉಗ್ರ ರಾಕ್ಷಸ ಈ ಭೂಮಿಯನ್ನ ತನ್ನ ಸೆಳೆತದಲ್ಲಿ ಇಟ್ಟುಕೊಂಡು ಓಡಿ ಹೋಗಿ ಪಾತಾಳದಲ್ಲಿ ಸೇರಿಕೊಂಡು ಬಿಟ್ಟಿದ್ದ. ಆ ಸಂದರ್ಭದಲ್ಲಿ ವರಾಹ ರೂಪಿಯಾಗಿ ಆತನನ್ನು ಸಂಹರಿಸಿ ಭೂತಾಯಿಯನ್ನು ಸ್ವಸ್ಥಾನಕ್ಕೆ ಸೇರಿಸಿದವನು. ಅಲ್ಲ, ನಿನಗೇನಾದ್ರೂ ನನ್ನ ಗುರುತು ಕಾಣಿಸ್ತಾ ಇಲ್ಲ. ಇದಲ್ಲದೆ ಮತ್ಸ್ಯಾವತಾರ, ಕೂರ್ಮಾವತಾರ, ವಾಮನ ರೂಪಿಯಾಗಿ ಅತ್ಯಂತ ಚಿಕ್ಕದಾಗಿದ್ದವನು ತ್ರಿವಿಕ್ರಮನಾಗಿಯೂ ಬೆಳೆದು 3 ಲೋಕಗಳ ಮೇಲೆ 3 ಪಾದಗಳನ್ನಿಟ್ಟು ಈ ಭೂಮಿಯನ್ನು ಕಾಪಾಡಿದವನು. ಇಂತಹ ಕಥೆಗಳು ಹಲವಾರು ಇವೆ. ನಿನಗೆ ಅಷ್ಟೇ ಕಥೆ ಗೊತ್ತುಂಟು. ಹೇಳಿದಲ್ಲ ವಾಮನಾವತಾರ, ಹಾ ತ್ರಿವಿಕ್ರಮನಾಗಿ ಬಿಡುವಂತ ವಾಮನನ ನೋಡ್ಲಿಕ್ಕಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ನೀನು ಹೋಗಿದ್ದೆ. 3 ಸುತ್ತು ಬಂದು ಹೀಗೆ ಮುಗಿಸುವಾಗ ಪುನಃ ವಾಮನಾದ ಹೋಗಿದ್ದೆ. ಆ ಭಾಗ್ಯ ನನಗೆ ಸಿಕ್ಕಿದೆ. ಏನು ಅಲ್ಲ, ನಿಮಗೇನು ಸಂಬಂಧವೋ? ಅಲ್ಲ, ಏನಾದ್ರೂ ಸಂಬಂಧ ಜೀವನ ಮಾಡುವಂತ ಛೀ ವಂಚಕರು ಇರುತ್ತಿಗರು ವಂಚಕರು, ಇರುತ್ತಿಗರು ವಂಚಕರು ಮಿಥ್ಯವ ಅರುಯಿಜಿ ವಿಪರೈಸೆ, ಮಿಥ್ಯವ ಅರುಯಿಜಿ ವಿಪರೈಸೆ ಭುವನದುಲ್ मेरे वनोर्व ने दाशरथी मेरे वनोर्व ने दाशरथी महासमर्थ ಓಹೋ, ಆದ್ರೂ ನೀವು ನನಗೆ ಕತೆ ಹೇಳೋದು ಬೇಡ. ಹಾ ಆ ಕಥೆಗೂ ನಿನಗೆ ಯಾವ ಸಂಬಂಧವೂ ಇಲ್ಲ. ಒಂದು ಕೊನೆಯ ಭರವಸೆಯಲ್ಲಿ ಹೇಳಿದೆ ನಾನು. ಶ್ರೀರಾಮಚಂದ್ರ ಹಾ, ತಂದೆ ತಾಯಿಗಳಿಗೆ ಮಗನಾಗಿ, ಪ್ರಜೆಗಳಿಗೆ ರಾಜನಾಗಿ, ಹೆಂಡತಿಗೆ ಗಂಡನಾಗಿ, ತಮ್ಮಂದರಿಗೆ ಅಣ್ಣನಾಗಿ, ಲೋಕಕ್ಕೆ ಸ್ವಾಮಿಯಾಗಿ ಬರೆದಂತಹ ರಾಮಚಂದ್ರ ಅವನೆಲ್ಲಿ ನೀನೆಲ್ಲಿ? ಛೀ, ಚುಬಾಯ್, ಅದನ್ನೆಲ್ಲ ಕಟ್ಟಿಕೊಂಡು ನಿಲ್ಬೇಡ. ಹೋಗು. ನಾನು ನಿನಗೆ ವಂಚಕನಾಗಿ ಕಂಡು ಆರಾಮ ಆತನಿಗಿಂತ ಮಹತ್ತರವಾದಂತಹ ಕೆಲಸಗಳನ್ನು ಮಾಡಿದ ಯುಗ ಪ್ರವರ್ತಕರ ಕಥೆಗಳನ್ನ, ಸಂದರ್ಭಗಳನ್ನ ನೆನಪಿಸಿದ್ರು ಯಾವ ಪ್ರಯೋಜನ ಆಗ್ತಾ ಇಲ್ಲ. ಕಣ್ಣಿಗೆ ಪೊರೆ ಇಲ್ಲದೆ ಇದ್ರು ಮನಸ್ಸಿಗೆ ಪೊರೆ ಇರ್ತದೆ ಕೆಲವೊಮ್ಮೆ. ಏನು ಮಾಡ್ಲಿಕ್ಕೆ ಆಗ್ತದೆ? ಕೊಡ್ತೀಯಾ? ಇಷ್ಟು ಚಲದಿ ದುರವಗೈದರಿಲ್ಲ, ಅರರಿಯನ್ನೋಳ್ ಇಷ್ಟು ಚಲದಿ ದುರವಗೈದರಿಲ್ಲ, ವಿಶ್ವಂಬರೆಯು ಸೃಜಿಸಿದಂತ ಮಗ ಪುರುಷ ನೀನೆಲ್ಲ,
ವಿಶ್ವಂಬರೆಯು ಸೃಜಿಸಿದಂತ ಮಗ ಪುರುಷನೇನಿಲ್ಲ. ಆಶ್ಚರ್ಯ! ರಾಮಾಯಣ ಕಾಲದಲ್ಲಂತಹ ಯುದ್ಧದಲ್ಲಿ ಒಬ್ಬ ರಾಕ್ಷಸನೂ ಕೂಡ ಈ ಜಾಂಬವಂತನ ರೋಮವನ್ನು ಮೂವ್ ಮಾಡಲಿಲ್ಲ, ಆಗಲಿಲ್ಲ. ಹಾಗಿದ್ರೆ ಇತ್ತ ಒಂದೇ ಒಂದು ಆಘಾತದಿಂದ ಮಾನಕ್ಕೆ ನಾನು ಉರುಳಕ್ಕೆ ಉರುಳಬೇಕಂತಂದ್ರೆ ರಾಕ್ಷಸರ ಸಂತಾನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಕ್ಷರೋ ಗಂಧರ್ವರೋ ನಮ್ಮನ್ನ ನೋಡಿ ಕೈ ಮುಗಿಯುವವರು ಕೇವಲ ತ್ರಿಮೂರ್ತಿಗಳಿಗೆ ಸಾಧ್ಯ ಇದೆ. ಪರಮೇಶ್ವರ ಆತ ನನ್ನ ಸಖನಾಗಿ ಇದ್ದಂತಹ ವ್ಯಕ್ತಿ ನನ್ನೊಡನೆ ಹೋರಾಡಲಿಕ್ಕೆ ಬರಲಿಕ್ಕೆ, ಬ್ರಹ್ಮದೇವ ನಮ್ಮ ಜನ್ಮಕ್ಕೆ ಕಾರಣರಾದಂತಹ ದೇವ ಬರಲಿಕ್ಕಿಲ್ಲ. ಆತನಿರಬಹುದೇ? ರಾಮನ ಭಕ್ತನಾಗಿ ನಡೆದಂತಹ ನನಗೆ ಇಂತಹ ನೋವು ನಮ್ಮನ್ನು ಕೊಟ್ಟಿರಬಹುದೇ? ಅವನಲ್ಲೇ ಕೇಳಿದೆ. ಪರಾಕ್ರಮಿ, ಇನ್ನು ಮಹಾಪರಾಕ್ರಮಿ ಎಂಬುದನ್ನು ನಾನು ಗಮನಿಸಿದ್ದೇನೆ. ಹೇಳು, ಸತ್ಯವನ್ನೇ ಹೇಳು. ಯಾರು ನೀನು? ಯಾರು ನಾನಾದರೇನು? ಆರು ನಾನಾದರೇನು? ತೋರು ನಿನ್ನ ಸಾಹಸವೆನುತ, ತೋರು ನಿನ್ನ ಸಾಹಸವೆನುತ ವಾರಿ ಜಾಕ್ಷನಾಗ ಕ್ರೋಧವೇರಿ ನಿಂತಿರೆ. ಯಾವಾತನಾಗಿದ್ರೆ ಏನು? ಮಣಿಯನ್ನ ಕೇಳಿದ್ದೇನೆ, ಒಲ್ಲ ಎಂದು ಹೇಳಿ ಯುದ್ಧಕ್ಕೆ ನಿಂತವನು ನೀನು. ಈಗ ಮುದುಕ, ನಿನಗೆ ಪೆಟ್ಟು ಒಂದು ಬಿದ್ದಾಗ ನನ್ನ ಕಾಲು ಹಿಡಿದು ಯಾರು ಯಾರು ಅಂತ ಕೇಳಿ ನುಣುಚಿಕೊಳ್ಳುವ ಯತ್ನವೋ ಅದೆಲ್ಲ ಸಾಧ್ಯ ಇಲ್ಲ. ಏಳ ಮೇಲೆ ರಾಮ 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 ಶ್ರೀರಾಮಚಂದ್ರ ಶ್ರೀ ರಾಮಚಂದ್ರ ಆಶ್ರಿತ ಪಾರಿಜಾತ ಆಶ್ರಿತ ಪಾರಿಜಾತ ಸಮಸ್ತ ಕಲ್ಯಾಣ ಗುಣಾಭಿ ರಾಮ ಸಮಸ್ತ ಕಲ್ಯಾಣ ಗುಣಾಭಿ ರಾಮ 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 ಇದು ಜಾಂಬವಂತನ ಸೋಲಲ್ಲ ರಾಮ. ನಾನು ಸೋತು ಬಿದ್ದಿದ್ದೇನೆ ಅಂತ ಆದರೆ ರಾಮ ಭಕ್ತನ ಸೋಲು ಎಂಬುದನ್ನು ತಿಳಿದುಕೊ.
ಯಾಕೆ ತಿಳಿಯದಾದೆಯ? ಯಾಕೆ ಹೀಗಾಯಿತು? ರಾಮ 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 ರಾಮ. ಶರಣ ನಿಂತೆನಲಾಗ ಶ್ರೀಹರಿ, ಶರಣ ನಿಂತೆನಲಾಗ ಶ್ರೀಹರಿ, ಕರುಣದೊಳು ಕ್ಷಮೆಯಾಂತೋ ಶ್ರೀಹರಿ, ಕರುಣದೊಳು ಕ್ಷಮೆಯಾಂತೋ ವೇಗದಿ ಧರಿಸಿದನು ಶ್ರೀರಾಮ ರೂಪವನತಿಲಾಸದಲ್ಲಿ, ಧರಿಸಿದನು ಶ್ರೀರಾಮ ರೂಪವನ ಅತಿ ವಿಲಾಸದಲ್ಲಿ. ಆ ನನ್ನ ಶರಣಶ್ರೇಷ್ಠ ನೋವಿನಲ್ಲಿದ್ದಾನೆ, ಸೋತಿದ್ದಾನೆ ಸೋತಿದ್ದಾನೆ. ನನ್ನನ್ನು ಗುರುತಿಸಲಾಗದೆ ನನ್ನೊಡನೆ ಕಾದಾಡಿ ನೆಲದಲ್ಲಿ ಬಿದ್ದಿದ್ದಾನೆ. ಇನ್ನು 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 ಯುದ್ಧ ಸಲ್ಲ. ಕರುಣಾಮಯಿಯಾಗಿ ಈತನಿಗೆ ನನ್ನ ಅಂದಿನ ರೂಪವಾದಂತಹ ರಾಮ ದರ್ಶನವನ್ನ, ರಾಮ ರೂಪವನ್ನ ಈತನ ಕಣ್ಮುಂದೆ ತರ್ತೇನಂತೆ. ಜಾಂಬವ, ಓ ಜಾಂಬವ, ಜಾಂಬವ, ವರಿಗೆ ಸುತ ಜಾಂಬವನು ವರಿಗೆ ಸುತ ಜಾಂಬವನು ನೇತ್ರದಿ ಸುರಿಸುತ್ತಾನಂದ ಶುಭನು ತರತರಿಸಿ ತರತರಿಸಿ ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ, ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಮ ರಾಘವ ದಶರಥ ಬಾಲ ಜಯ ಸೀತಲೋಲಗ ರಾಮ ರಾಘವ ದಶರಥ ಬಾಲ ಜಯ ಸೀತಲೋಲಗ ಜಯ ಸೀತಲೋಲ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಪಾಯಿ ಗುಣಾಕರ ರಾಮ ರಾಮ ಪಾಯಿ ಗುಣಾಕರ ರಾಮ ಜಯ ರಾಮ ರಘುರಾಮ ಸೀತಾರಾಮ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ರಾಮ ಜಾಂಬವ, ಬಂದೆಯ ಸ್ವಾಮಿ? ಇದೋ ನಿನ್ನ ಮುಂದೆ ಬಂದಿದ್ದೇನೆ, ನಿಂತಿದ್ದೇನೆ. ನನ್ನ ದುಃಖವನ್ನು ತಿಳಿದು ದರ್ಶನವನ್ನು ಇತ್ತಿರುವ ಸ್ವಾಮಿ, ಯಾರೋ ಎಂದು ತಿಳಿದು ನಾನು ಹೋರಾಡಿದೆ. ಅವನಿಗೆ ಆಗಲೇ ಹೇಳಬಹುದಿತ್ತು. ಎರಡು ಪೆಟ್ಟು ಕೊಟ್ಟೆ ನನಗೆ ತಿಳಿಸಬೇಕು ನನ್ನ ಬಯಕೆ ಏನು. ಆಗಲಿ, ಕೊನೆಗಾದ ದರ್ಶನ ನನಗೆ ಇಲ್ಲ ಸ್ವಾಮಿ. ನನ್ನಿಂದ ಏನಾಗಲಿ ಹೇಳು. ಶರಣ ಶ್ರೇಷ್ಠ, ಶರಣನೆ ಅವತರಿ
ಶರಣನೆ ಅವಧರಿಸು ಹಿಂದಕ್ಕೆ ಬರೆದಿಯನದ ಸ್ಮರಿಸೋ ಹಿಂದಕ್ಕೆ ಬರೆದಿಯನದ ಸ್ಮರಿಸೋ ದರುಶನವೀಯುವೆ ಮುಂದಿನ ಯುಗದೊಳಗು ನೀನಾರೆಂಬು ನನ್ನ ಮರೆತಿದೆ ಶರಣನೆ ಅವಧರಿಸು. ಜಾಂಬವ, ಹಿಂದೆ ನಡೆದಂತಹ ಘಟನೆಗಳನ್ನು ಒಮ್ಮೆ ನೆನಪಿಸಿಕೊ. ರಾಮಾಯಣದ ಕಾಲದಲ್ಲಿ ನಾನು ನಿನಗೂ ಆಂಜನೇಯನಿಗೂ ಒಂದು ಮಾತು ಹೇಳಿದ್ದಿದೆ, ಯುಗ ಯುಗಗಳಲ್ಲೂ ನಿಮ್ಮ ಮುಂದೆ ಬರ್ತೇನೆ ಅಂತ. ಈ ದ್ವಾಪರ ಕಾಲದಲ್ಲಿ ನನ್ನ ಅವತಾರ ಬದಲಾದಾಗ ನಾನು ಕೃಷ್ಣನಾಗಿ ನಿನ್ನ ಮುಂದೆ ಬಂದಿದ್ದೆ. ನನ್ನನ್ನು ಗುರುತು ಹಿಡಿಯುವಂತ ಶಕ್ತಿ, ಸಾಮರ್ಥ್ಯ, ದೂರದೃಷ್ಟಿ ನಿನ್ನಲ್ಲಿ ಇರಲಿಲ್ಲ. ಹಾಗಾಗಿ ನೀನು ನನ್ನೊಡನೆ ಸೆಳೆಸಿದೆ. ಆಮೇಲೆ ರಾಮನಾಗಿ ನಾನು ನಿನ್ನ ಮುಂದೆ ನಿಂತಾಗ ನಿನ್ನ ನೆನಪುಗಳೆಲ್ಲ ಮರುಕಳಿಸಿದರು. ಅಲ್ಲವೇ ಸ್ವಾಮಿ, ನನ್ನಿಂದ ಏನಾಗಬೇಕು ದೇವ? ನಾನು ಈ ಮೊದಲೇ ಹೇಳಿದಂತೆ ಶಮಂತಕ ಮಣಿಯನ್ನು ಹುಡುಕುತ್ತಾ 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 ಬಂದವನು ನಾನು. ಅಷ್ಟು ಸಣ್ಣದಾದ ಮಣಿಯಾದರೂ ದಿವ್ಯವಾದ ಪ್ರಭೆಯಿಂದ ಕೂಡಿದೆ. ಈ ಕೃಷ್ಣಾವತಾರಕ್ಕೆ ಒಂದು ಕಳಂಕವನ್ನು ಹಚ್ಚುವಂತಹ ಸಾಧ್ಯತೆ, ಸಂದರ್ಭ ಎದುರಾಗಿದೆ. ಆ ಮಣಿಯನ್ನ ನಾನು ತೆಗೆದುಕೊಂಡು ಹೋಗಬೇಕು. ನೀನು ಅದನ್ನು ಕೊಡಬೇಕಯ್ಯ, ನೀಡ್ತೀಯ ನನಗೆ? ದೇವರ ದೇವ ಆದಿ ದೇವರ ದೇವ ನಿನ್ನೊಡನೆ ಮುಳಿದು ನಾ ಕಾಡಿದ ಅಪರಾಧಕ್ಕೆ ನಿನ್ನೊಡನೆ ಮುಳಿದು ನಾ ಕಾಡಿದ ಪರಾಧ ಬರೆಯರಗೆ ಮೋದದಿಂದ ಈಯುವೆನೋ ಮೋದದಿಂದ ಈಯುವೆನೋ ಮೋದದಿಂದೆಯುವೆನು ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಬುದೋ ಏನಿದು ಜಾಂಬವ? ನಾನು ಕೇಳಿದ್ದು ಮಣಿಯನ್ನ. ಸ್ವಾಮಿ, ಅಯೋಧ್ಯೆಯಲ್ಲಿ ನನ್ನ ಕಂಡವನ ನಾವು. ಹೌದು, ಅಯೋಧ್ಯೆಯನ್ನು ಬಿಟ್ಟು ತೆರಳಿದ ಮೇಲೆ ಮನುಷ್ಯರ ಸಹವಾಸವೇ ಬೇಡಂತ ಕಾಡಿಗೆ ಬಂದವರು ನಾವು. ನಾನು ಹನುಮಂತಕ್ಕೂ ಆಗಿರಿಯಲ್ಲಿದ್ದಾರೆ. ನಮಗೆ ಮನುಷ್ಯರ ಸಹವಾಸ ಬೇಡ ಅಂತ ನಾವು ಇಲ್ಲಿಗೆ ಬಂದವರು. ಕಾಡಿನಲ್ಲಿರುವಾಗ ಈ ಮಗುವನ್ನು ನನಗೆ ತೊಲಗಿತು. ಕೂವುದನ್ನು ಕೇಳಿ ತಂದು ಸಲಹಿದೆ. ಅವಳು ಕೇವಲ ಕಂಡದ್ದು ಮೃಗಗಳ ಮುಖವನ್ನು ಮಾತ್ರ. ಉಳಿದವರನ್ನು ನನ್ನ ಜಾಂಬವ ಅಂತ ತಿಳಿದ ಕಾರಣ ನನ್ನನ್ನು ಅವಳ ಅಪ್ಪ ಅಂತ ಹೇಳ್ತಾ ಇದ್ರು. ನಾಮಕರಣ ಅಂತ ಮಾಡಲಿಲ್ಲ. ಅವಳನ್ನು ಜಾಂಬವತಿ ಅಂತಲೇ ಎಲ್ಲರೂ ಕರೆಯುವುದು. ಓಹೋ, ತಂದೆಯಾದಂತಹ ನಾನು ನನ್ನ ಕರ್ತವ್ಯವನ್ನು ಹೇಗೆ ನಿಭಾಯಿಸುವುದು ಎಂಬುದಾಗಿದ್ದೆ. ಭಗವಂತ ನೀನೇ ಬಂದೆಯಲ್ಲ. ಯಾವ ಕರ್ತವ್ಯ? ನನ್ನ ಮಗಳನ್ನ ಯಾರಿಗಾದರೂ ಮದುವೆ ಮಾಡಿಕೊಡಬೇಕು ಎಂಬ ಮನಸ್ಸಿತ್ತು. ನೀನು ಕೇವಲ ಹೆಂಗಸರಿಗೆ ಗಂಡನಲ್ಲ, ಗಂಡಸರಿಗೂ ಗಂಡ ನೀನು, ಲೋಕಕ್ಕೆ ಪತಿ ನೀನು. ಆದ ಕಾರಣ ಇವಳನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು ಭಗವಂತ.
ಈಗ ಏನೂ ತಿಳಿಯುವುದಿಲ್ಲ. ಜಾಂಬವ ಮನುಷ್ಯರ ಮುಖವನ್ನೇ ನೋಡಿದವಳಲ್ಲ, ಆಹಾ ಅರಮನೆಯಲ್ಲಿ ಬೆಳೆದವಳಲ್ಲ, ಕಾಡಿನ ಸಂಸ್ಕಾರವನ್ನೇ ತಿಳಿದವಳು. ಹ್ಮ್ ಕರೆಕೊಂಡೋಗಿ ಎಲ್ಲವನ್ನ ಕಲಿಸಿ ಅವಳನ್ನು ಅನುಗ್ರಹಿಸಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಜಾಂಬವ, ನಾನು ಈ ಸ್ವರೂಪದಲ್ಲಿ ರಾಮನಾಗಿ ಆಕೆಯನ್ನ ವರಿಸುವಂತಿಲ್ಲ, ಕೊಂಡೊಯ್ಯುವಂತಿಲ್ಲ. ನಾನು ಮತ್ತೆ ಕೃಷ್ಣನಾಗಿ ಅವಳನ್ನು ಸಮಂತಕ ರತ್ನವನ್ನ ಹುಡುಕುತ್ತಾ ಬಂದೆ. ಇದೇನು ನಿಮ್ಮ ಈ ಕಾಡಿನಲ್ಲಿ, ಇಲ್ಲಿನ ಪದ್ಧತಿಯಲ್ಲಿ ಒಂದು ರತ್ನವನ್ನ ಕೊಂಡ್ರೆ ಇನ್ನೊಂದು ರತ್ನ ಉಚಿತವೋ ಹೇಗೆ? ಹೇಗೆ ಬೇಕಾದರೂ ಹೇಳಿ, ಈಗ ಈಗ ಮಾತಿನ ಅರ್ಥವನ್ನು ಮಾಡಿಕೊಳ್ಳುವಂತಹ ಇದು ನಮಗಿಲ್ಲ ಸ್ವಾಮಿ. ಈಗ ಕನ್ಯಾರತ್ನ ಜಾಂಬವತಿಯನ್ನು ನನ್ನ ಕೈಗೆ ಇಟ್ಟಿದ್ದಿ. ಸರಿ, ನಿನ್ನ ಅಪೇಕ್ಷೆಯಂತೆ ನಾನು ಅವಳನ್ನ ವರಿಸ್ತೇನೆ, ನನ್ನವಳಾಗಿಸಿಕೊಳ್ತೇನೆ. ಆದರೆ ಅದು ಇಲ್ಲಲ್ಲ. ನನಗಾಗಿ ಕಾಯುತ್ತಿರುವ ನನ್ನ ಸಖರು ದ್ವಾರಕೆಯಲ್ಲಿದ್ದಾರೆ, ನನ್ನ ತಂದೆ ತಾಯಿಗಳು ಅಲ್ಲಿದ್ದಾರೆ. ಆ ಎಲ್ಲರ ಸಮ್ಮುಖದಲ್ಲಿ ಈಕೆಯನ್ನ ಅಲ್ಲಿಯ ತನಕ ನಾನು ಕರೆದೊಯ್ದು ಆಮೇಲೆ ವರಿಸ್ತೇನಂತೆ. ಆ ಮಣಿಯನ್ನು ತೆಗೆದುಕೊಂಡು ಹೋಗ್ತೇನಂತೆ. ನೀನು ನಮ್ಮ ಮದುವೆಗೆ ಅಲ್ಲಿಯ ತನಕ ಬರಬೇಕು ಜಾಂಬವ. ಕ್ಷಮಿಸಬೇಕು ಸ್ವಾಮಿ, ದರ್ಶನವನ್ನು ಕಾಡಿನಲ್ಲೇ ಕೊಡು. ಆ ಮನುಷ್ಯರ ಮುಖವನ್ನು ನಾನು ನೋಡಬಾರದು, ಅಲ್ಲಿಗೆ ನಾನು ಬರುವುದಿಲ್ಲ. ಕನ್ಯಾರತ್ನವನ್ನು ಕೊಡುತ್ತಿದ್ದೇನೆ, ನೀನು ಪುರುಷರತ್ನ. ಆದ ಕಾರಣ ಇವಳಿಗೆ ಯಾರ ವ್ಯಕ್ತಿಯೂ ಇಲ್ಲ. ಈ ಬಂಧನದಿಂದ ಬಿಡುಗಡೆ ಕೊಡಿಸಿಕೋಸ್ಕರ ಕೊಡ್ತಾ ಇದ್ದೇನೆ. ಸ್ವೀಕರಿಸಿ ದಯಪಾಲಿಸಬೇಕು. ಅನುಗ್ರಹಿಸ್ತಾ ಇದ್ದೇನೆ. ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಧರ ತದಿಂ ತಾಂ ತದೈದಾಂ ತದಿಂ ತಾಂ ತದೈದಾ ರಾಮ. Purushu Vasam Kushal Sarji